Stars Express with RJ Netra. Unedited RJ Netra ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ. ನಮಸ್ಕಾರ, ನಾನು ನಿಮ್ಮ ಕವಿರಾಜ್. ನೀವು ಕೇಳ್ತಿದ್ದೀರಾ ಸ್ಟಾರ್ ಎಕ್ಸ್ಪ್ರೆಸ್ ಆರ್ಜೆ ನೇತ್ರ ಜೊತೆ. ರೇಡಿಯೋ ಸಿಟಿ 91.1 ಅಲ್ಲೇ ಸ್ಟಾರ್ಸ್ ಎಕ್ಸ್ಪ್ರೆಸ್ ನಲ್ಲೇ ನೇತ್ರ ಜೊತೆ ಇವತ್ತು ನಮ್ಮ ವೆರಿ ಸ್ಪೆಷಲ್ ಗೆಸ್ಟ್. ಇವರ ಇಲ್ಲೇ ಇನ್ಫ್ಯಾಕ್ಟ್ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿನಲ್ಲಿ ಇವತ್ತಿಗೆ ಹಾಡುಗಳು ಅಂತ ಅಂದ್ರೆ ಹೇಗಿದ್ದಿರಬಹುದಿತ್ತು. ಅಟ್ ಸಮ್ ಪಾಯಿಂಟ್ ಒಂದು ಎರಾನಲ್ಲಿ ಇವು ಶುರು ಮಾಡ್ಕೊಂಡಂಥ ಹಾಡುಗಳು ಅಲ್ಲಿಂದ ಮುಂದಕ್ಕೆ ಸಾವಿರಾರು ಹಾಡುಗಳು ರೇಡಿಯೋ ಸಿಟಿಯಲ್ಲೂ ಕೂಡ ಆಲ್ಮೋಸ್ಟ್ ಎವ್ರಿ ಅದರ್ ಸಾಂಗ್ ಇವ್ರು ಬರ್ದಿರುವಂಥ ಹಾಡುಗಳನ್ನು ನಾವು ಪ್ಲೇ ಮಾಡ್ತಾ ಇರ್ತೀವಿ. ಅಫ್ಕೋರ್ಸ್ ನಮ್ಮ ಜೊತೆ ಸ್ಟುಡಿಯೋನಲ್ಲಿ ಇವತ್ತು ಕವಿಗಳೇ ನಮ್ಮ ಕವಿರಾಜ್ ಅವರು. ವೆಲ್ಕಮ್ ನೇತ್ರಾ ಶೋಗೆ. ಥ್ಯಾಂಕ್ ಯು ನೇತ್ರ ಅವರೇ. ನನಗೆ ತುಂಬ ಮೊದಲೇ ಒಂದು ಹೇಳ್ಬಿಡ್ತೀನಿ, ರೇಡಿಯೋ ಸಿಟಿಯಲ್ಲಿ ನೀವು ತುಂಬ ಒಂದು ಒಳ್ಳೆ ಕೆಲಸ ಮಾಡ್ತಿರೋದಂದರೆ ಎಲ್ಲ ಹಾಡುಗಳಿಗೂ ಲಿರಿಕ್ ರೈಟರ್ಗಳ ಹೆಸರನ್ನು, ಸಿಂಗರ್ಸ್ಗಳ ಹೆಸರನ್ನು, ಮ್ಯೂಸಿಕ್ ಡೈರೆಕ್ಟರ್ಸ್ ಹೆಸರುಗಳನ್ನ ಕ್ರೆಡಿಟ್ ಕೊಡ್ತಾ ಇದ್ದೀರಾ. ಅದಕ್ಕೆ ಎಲ್ಲರ ಕಡೆಯಿಂದ, ನಮ್ಮ ಎಲ್ಲ ಇಡೀ ಮ್ಯೂಸಿಕ್ ಫಟರ್ನಿಟಿ ಏನಿದೆ ಅದ್ರ ಕಡೆಯಿಂದ ಥ್ಯಾಂಕ್ ಯು ಅಂತ ನೀವು ಹೇಳೋ ಅವಶ್ಯಕತೆ ಇಲ್ಲ. ಬಿಕಾಸ್ ಅಂತ ಒಳ್ಳೊಳ್ಳೆ ಹಾಡುಗಳು ಹೌದು ಅದೊಂದು ಸಮ್ವೇರ್ ಒಂದು ಪಾಯಿಂಟ್ ಅಲ್ಲಿ ಒಂದು ಬಿಟ್ಟು ಹೋಗ್ತಾ ಇತ್ತು. ಅಂಡ್ ಫಾರ್ಚುನೇಟ್ಲಿ ಇವಾಗ ಅದನ್ನೆಲ್ಲ ವಾಪಸ್ ತಂದು. ಬಟ್ ತುಂಬಾ ಮುಖ್ಯ ಅದು ಹಾಡು ತುಂಬಾ ಮನಸ್ಸಿಗೆ ಮುಟ್ಟೋದಕ್ಕೆ ಒಂದು ಅಫ್ಕೋರ್ಸ್ ಟ್ಯೂನ್ ಇದ್ದೇ ಇರುತ್ತೆ, ಬಟ್ ಅದ್ರ ಜೊತೆ ಪದಗಳು ನಾಟಬೇಕು. ಆ ಪದ ನಾಟದೆ ಒಳ್ಳೆ ಲಿರಿಸಿಸ್ಟ್ ಬರ್ದೆ ಒಳ್ಳೆ ಹಾಡು ಬರಲ್ಲ, ಒಳ್ಳೆ ಕತೆಗಾರ ಬರ್ದೆ ಒಳ್ಳೆ ಸಿನಿಮಾ ಬರಲ್ಲ. ಇದು ನಮಗ್ ನಿಜವಾಗ್ಲೂ ಅರ್ಥ ಆಗ್ಬೇಕು ಬೇಗ ಇಂಡಸ್ಟ್ರಿಯಲ್ಲಿ. ಆವಾಗ ಉದ್ಧಾರ ಆಗ್ತೀವಿ ನಾವು. ಬೇರೆ ಇಂಡಸ್ಟ್ರಿಗಳು ನೋಡ್ಕೊಂಡು ಕರುಪ್ಕೊಂಡು ಕೂತ್ರೆ ಏನೂ ಆಗಲ್ಲ. ನೀವು ಹೇಳ್ದಂಗೆ ಬರಹಗಾರರಿಗೆ ಮನ್ನಣೆ ಸಿಗಬೇಕು. ಕಥೆಯಿಂದಾನೆ. ಕತೆ ಚೆನ್ನಾಗಿದ್ರೆ ಎಲ್ಲವೂ ನಡೆಯುತ್ತೆ. ಕತೆ ಚೆನ್ನಾಗಿಲ್ಲ ಅಂದ್ರೆ ರಜನಿಕಾಂತ್ ಯಾಕೆ ಮಾಡಿದ್ರು ಬಿಟ್ಟಾಗಲ್ಲ. ಹೌದು. ಬರಹಗಾರರು ಮೋಸ್ಟ್ ಇಂಪಾರ್ಟೆಂಟ್ಲಿ ಫಸ್ಟ್ ಜಾಸ್ತಿ ದುಡ್ಡು ಮಾಡಬೇಕು. ಅವಾಗ ಇನ್ನೊಂದಷ್ಟು ಜನ 4 ಜನ ಧೈರ್ಯ ಮಾಡಿ ಬರ್ತಾರೆ. ಈಗ ಬರೀತಿರೋ ಬರಹಗಳು ಮೋಸ್ಟ್ ಆಫ್ ದೇಮ್ ಫೇಸ್ಬುಕ್ ಅದೆಲ್ಲೋ ಒಂದು ಇನ್ಸ್ಟಾಗ್ರಾಮ್ ಒಂದು ಪೋಸ್ಟ್ ಮಾಡಿ ಪಾಪ ಒಂದು ಕವನ ಹಾಕ್ತಾರೆ, ಅದು ಅಲ್ಲಿ ಮುಗಿದೋಯ್ತು, 4 ಶೇರ್ ಆಯ್ತು, ಮುಗಿದೋಯ್ತು. ಅಲ್ಲ, ಏನಂದ್ರೆ ಈಗ ಯಾರೋ ಒಬ್ಬ ತುಂಬಾ ಕ್ರಿಯೇಟಿವ್ ಬರಹಗಾರ ಇದ್ದಾನೆ, ಯುವ ಬರಹಗಾರ ಅಂದ್ರೆ ಅವನಿಗೆ ಸಿನಿಮಾ ಕಡೆ ಬರುವಕ್ಕೆ ಸೆಳೆತಕ್ಕೆ ಏನ್ ಕಾರಣ ಆಗ್ಬೋದು? ಇಲ್ಲಿ ಒಳ್ಳೆ ಸಂಪಾದನೆ ಬೇಕು, ಅವನಿಗೆ ಜೀವನ ಸಿಗುತ್ತೆ ಅಂದ್ರೆ ಅವ್ನು ಬರ್ತಾನೆ. ಸಿನಿಮಾದಲ್ಲಿ ನನ್ಗೆ ಮನ್ನಣೆ ಸಿಗಲ್ಲ, ದುಡ್ಡು ಸಿಗಲ್ಲ ಅಂದ್ರೆ ಒಳ್ಳೆ ಬರಹಗಾರ ಕೂಡ ಅವನು ಬರಹವನ್ನು ಕೆರಿಯರ್ ಆಗಿ ತೊಗೊಳಕ್ಕೆ ಯೋಚನೆ ಮಾಡಲ್ಲ ಅವನು. ನಾವು ಇಲ್ಲಿ ಅವನಿಗೆ ಇದು ಇಲ್ಲೊಂದು ಒಳ್ಳೆ ಕರಿಯರ್ ಆಗುತ್ತೆ, ಇಲ್ಲೊಂದು ನಾನು ದುಡಿಬೋದು, ನಾನು ಬದುಕ್ಬೋದು ಇದರಿಂದ ಅಂದ್ರೆ ತುಂಬಾ ಒಳ್ಳೆಗಾರರು ಬರ್ತಾರೆ, ಬರಹಗಾರರು ಬರ್ತಾರೆ ಸಿನಿಮಾಕ್ಕೆ. ನಾವು ಆ ಭರವಸೆನ ಹುಟ್ಟಿಸ್ಬೇಕು. ನಮಸ್ಕಾರ, ನಾನು ನಿಮ್ಮ ಕವಿರಾಜ್. ನೀವು ಕೇಳ್ತಿದ್ದೀರಾ ಸ್ಟಾರ್ ಎಕ್ಸ್ಪ್ರೆಸ್ ಆರ್ಜೆ ನೇತ್ರ ಜೊತೆ. Stars Express with RJ Netra. Unedited RJ Netra ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ.